ಸರ್ 2006 ಮಾಡಲ್ ಸರ್ ಇದು. ಓಕೆ. ಇದೂ ಅಷ್ಟೇ ನಿಮಗೆ ಆಲ್ಟೋ ಸ್ಯಾಂಟ್ರೋ ರೈಡಲ್ಲಿ ಶಿಫ್ಟ್ ಕೊಡ್ತೀನಿ. ಎಷ್ಟು ಸರ್? ಹೇಳ್ತೀನಿ, ಫಸ್ಟ್ ತೋರಿಸ್ಕೊಂಬಿಡಿ ಗಾಡಿ. ಗಾಡಿ ಇಂಟೀರಿಯರ್ ತೋರಿಸಿ, ಗಾಡಿ ಕುಷನ್ ತೋರಿಸಿ, ಟ್ರೀಲ್ ಕವರ್ ತೋರಿಸಿ, ಟೈರ್ ನೋಡಿ. ಗಾಡಿ ಇರಬೇಕು, ಕನ್ಫ್ಯೂಷನ್ ಇರಬೇಕು ಕಸ್ಟಮರ್ಸು. RDO ಬರ್ತಾರ ಶಿಫ್ಟ್ ಅಂತೇಳಿ. ಎಲ್ಲ ನೋಡಿರ್ತೀರಾ ನೀವು, ಟಯರ್ಸು ಇಂಟೀರಿಯರ್ಸ್ ಅಲ್ಲ. ಸೊ ಇವಾಗ ಹೇಳಿ ಸರ್. ಸರ್ ಪೆಟ್ರೋಲ್ ವೇರಿಯಂಟು 2006 ಮಾಡಲು ಬರೀ 1.5 ಲಕ್ಷ ಕೊಡ್ತೀನಿ ಬನ್ನಿ ಸರ್. 1.5 ಲಕ್ಷ ಆಲ್ಟೋ ರೇಟಲ್ಲಿ ಕೊಡ್ತೀನಿ ಬನ್ನಿ. ಕ್ವಶನ್ ಬಂದು ನನಗೆ 1 ಲಕ್ಷ 1,10,000ಕ್ಕೆ ಅದೆಲ್ಲ ನನ್ನ ಕೆಲವೊಂದು ವೆಹಿಕಲ್ಗಳು ಕೊಟ್ಟೆ, ಸ್ಕಾರ್ಪಿಯೋ ಆ ಥರ ಎಲ್ಲ. ಅದೆಲ್ಲ ಫೇಕ್ ಅಂತ ಸುಮಾರು ಕಾಸು ಬಂತು. ಆ ಥರ ಏನು ಫೇಕ್ ಇರಲ್ಲ. ಕನ್ಫರ್ಮ್ ಲೊಕೇಶನ್ ಹೇಳಿದ್ದೀನಿ. ನಾವು ಹೇಳಿ ಚಲೋ ಅಂತಿದ್ರಿ ನಿಮಗೆ. ಭಾರತ್ ಕಾರ್ಸ್ ನಾಗರಿಕ ಅಂತ ಟೈಪ್ ಮಾಡಿ ನಮ್ಮ ಲೊಕೇಶನ್ಗೆ ನೀವು ಬನ್ನಿ. ಓಕೆ. ಯೂಟ್ಯೂಬಲ್ಲಿ ಏನು ರೇಟ್ ಹೇಳಿದ್ದೀನಿ ನಾನು ಆಲ್ರೆಡಿ ಕೊಡ್ತೀನಿ ಖಂಡಿತ. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಯಾವುದೇ ರೀತಿ ಆಗಲಿ ಮೆಕ್ಯಾನಿಕಲ್ ಏನು ತೊಂದರೆ ಇಲ್ಲ. ಓಡಿಸ್ಕೊಬೋದು. ಓಕೆ. ಹೌದು. ಎಷ್ಟು ಸರ್ ಇದು ಪ್ರೈಸು? ಸರ್ 1 ಲಕ್ಷ ಹೇಳ್ತಾ ಇದ್ದೆ, ಬೇಡ ಇನ್ನೊಂಚೂರು ಕಮ್ಮಿ. ಸರ್ ಹೋಂಡಾ ಸಿಟಿ 2005 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2005 ಅಂದ್ರೆ FC ಇನ್ಸೂರೆನ್ಸ್ ಲ್ಯಾಬ್ಸ್ ಇರ್ತಾವೆ ಸುಮಾರು ಗಾಡಿಗಳಲ್ಲಿ. FC ಇನ್ಸೂರೆನ್ಸ್ ರೆಡಿ ಇದೆ. ಸೆಕೆಂಡ್ ಓನರ್, ಸಬ್ 4 ಆಂಪು, ಟಚ್ ಸ್ಕ್ರೀನ್, ಆಲ್ಮೋಸ್ಟ್ ಎಲ್ಲ ಗುಡ್ ಕಂಡೀಷನ್ ಇರೋದು ಗಾಡಿ. ಬರೀ 1,35,000 ರೂಪಾಯಿ ಕೊಡ್ತೀನಿ ಸರ್ ಇದು. 1,35,000 ರೂಪಾಯಿ. 2005 ಮಾಡಲು, ಸಬ್ 4 ಆಂಪು, ಟಚ್ ಸ್ಕ್ರೀನ್, ಲೆದರ್ ಕುಷನ್, ಆಲ್ಮೋಸ್ಟ್ ಓಕೆ. ಟೈರಲ್ ಆಗಲಿ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಬರೀ 1,35,000 ರೂಪಾಯಿ ಕೊಡ್ಲಿ ಗಾಡಿ ಕೊಡ್ತೀನಿ. ಸೊ ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಸೊ ನೀಟ್ ಇಂಟೀರಿಯರ್ ಬಗ್ಗೆ ಯಾವ್ದು ಯೋಚನೆ ಮಾಡಂಗಿಲ್ಲ. ಆ ಕಂಡೀಷನ್ ಗಳಿಗೆ ನಂತರ. ಸೊ ಇದ್ರದ್ದು ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ ಬಂದು ನಿಮಗೆ 2,30,000 ಕೊಟ್ಬಿಡ್ತೀನಿ ಸರ್. 2,30,000 ಖಂಡಿತ. ಹೋಂಡೈ ಗ್ರ್ಯಾಂಡ್ ನಿಯೋಸ್ ಇದು ಬಂದ್ಬಿಟ್ಟು ನಿಮಗೆ 8 ತಿಂಗಳದ ಗಾಡಿ ಸರ್. ಬರೀ 8 ತಿಂಗಳದ ಗಾಡಿ. ಬರೀ 13,000 ರನ್ ಆಗಿದೆ ಅಷ್ಟೇ. ಓಕೆ. ಸಿಂಗಲ್ ಓನರ್ 13,000 ರನ್ ಆಗಿದೆ. ಟಾಪ್ ಎಂಡ್ ಸರ್ 2011-12 V ವರ್ಷನ್ ಇನೋವಾ ಇದು ಡೀಸೆಲ್ ವೇರಿಯಂಟು. ಏರ್ ಬ್ಯಾಗು ಇದನ್ನು ಸಹ ಅಷ್ಟೇ. ಕುಷನ್ ಇಂಟೀರಿಯರ್ ಬಗ್ಗೆ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತಾನೆ ಇದ್ದೀನಿ. ಆದ್ರೂ ಸಹ ಹೇಳ್ತೀನಿ, ಇಂಟೀರಿಯರ್ ಬಗ್ಗೆ ಯಾವ್ದು ಚಿಂತೆ ಪಡಬೇಡಿ. ಗಾಡಿ ಒರಿಜಿನಲ್ ಆಗಿರುತ್ತೆ, ಜಿನಿಯನ್ ರೇಟಿಂಗ್ ಆಗಿರುತ್ತೆ. 99% ಶೋರೂಮ್ ಟ್ರ್ಯಾಕ್ಗಳು ಇರ್ತವೆ ಗಾಡಿಗಳಲ್ಲಿ. ಸರ್ ಹೋಂಡಾ ಸಿಟಿ 2011 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಅಫಿಷಿಯಲ್ ಜನ ತಗ ಇದ್ದಿದ್ದು. ಒಂದು ಸ್ಕ್ರಾಚ್ ಸಹ ನಿಮಗೆ ಸಿಗಕ್ಕೆ ಚಾನ್ಸ್ ಇಲ್ಲ ಸರ್. ಆ ಕಂಡೀಷನ್ ಇದೆ ಗಾಡಿ ಇದು. ಓಕೆ. ಸೊ ಫ್ರೆಂಡ್ಸ್ ನೀವು ಇಂಟೀರಿಯರ್ ಸಹ ನೋಡ್ಬೋದು. ಇಂಟೀರಿಯರ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು. ಆ ಇಂಟೀರಿಯರ್ ಆ ಥರ ಇದೆ. ಸೊ ನೋಡಿ ಕ್ಲೀನ್ ಆಗಿದೆ, ಫುಲ್ ಕ್ಲೀನ್, ಎಕ್ದಮ್ ಕ್ಲೀನ್ ಇರೋದು ಗಾಡಿ. ಸರ್ 2013 ಮಾಡಲು ಡಸ್ಟರ್ ಇದು 85 PS. 85 PS ಅಂದ್ರೆ ಕಸ್ಟಮರ್ಗಳಿಗೆ ಸುಮಾರು ಜನ ಗೊತ್ತಿರಲ್ಲ. ಏನು 85 PS, ಏನು 110 PS? 85 ಅಂದ್ರೆ ಮೈಲೇಜ್ ಗಾಡಿ ಅಂತ ಅರ್ಥ ಸರ್. ಓಕೆ. ಮೈಲೇಜ್ ಗಾಡಿ 2013 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಜಿನಿಯನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಫೀಗೋ ಡೀಸೆಲ್ ವೇರಿಯಂಟ್ ಇದು. ಇದೂ ಅಷ್ಟೇ ಸೆಕೆಂಡ್ ಓನರ್ ಆಗಿದೆ. ಇದಕ್ಕಿಂತ ಹಿಂದಿನ ಒಂದು ತೋರಿಸಿಲ್ಲ ಡೀಸೆಲ್. ಇದೂ ಸಹ ಅಷ್ಟೇ. ಇದನ್ನ 185 ಇದನ್ನು ಕೊಡ್ತೀನಿ ಸರ್. ಇದು ಸರ್ ಆಲ್ಟೋ K10. ಇದು ಆಲ್ಟೋ K10 ಆಲ್ಟೋಗಿಂತ ಕಮ್ಮಿ ರೇಟಿಗೆ ಕೊಡ್ತೀನಿ. 2010 ಮಾಡಲಿದ್ದು, ಸೆಕೆಂಡ್ ಓನರ್ ವೆಹಿಕಲ್, ಎಕ್ದಮ್ ಗುಡ್ ಕ್ಲಾಸ್ ಕಂಡೀಷನ್ ಇದೆ ಸರ್. ಬರೀ ಇದು ಬಂದ್ಬಿಟ್ಟು ನಿಮಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ ಭಾರತ್ ಕಾರ್ಸ್ ಅಂತ ಒಂದು ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ಥರ ಯೂಸ್ಡ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಬಜೆಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಇವಾಗ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನು ಪ್ರೈಸ್ ರೇಂಜಿನ ಸ್ಟಾರ್ಟ್ ಆಗುತ್ತೆ, ಲೋನ್ಸ್ ಆಗುತ್ತಾ, ಎಲ್ಲ ತಿಳಿಸ್ತೀವಿ ಈ ವಿಡಿಯೋಲಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಂತಕ ನೋಡಿ. ಹಾಯ್ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ ಸರ್. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಲೊಕೇಶನ್ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಹೇಳ್ಬಿಡಿ ಸರ್.
ಸರ್ ಏನಿಲ್ಲ ತುಂಬಾ ಈಸಿ ಇರೋದು ನಮ್ಮ ಲೊಕೇಶನ್ ಬಂದು ಈ ಕಡೆ ಬಂದ್ರೆ ನ್ಯಾಂಡಳ್ಳಿ ಸಿಗ್ನಲ್ ಬರುತ್ತೆ. Okay. ಇಲ್ಲಿಂದ 200 ಮೀಟರ್ ಈ ಕಡೆ ಬಂದ್ರೆ ನಿಮಗೆ ನಾಗರಬಾವಿ ಸರ್ಕಲ್ ಅಂತ ಇದೆ. Okay. ಎರಡರ ಮಧ್ಯ ಸರ್ವಿಸ್ ರೋಡ್ ಅಲ್ಲಿ ಇದೆ ಇದು. Okay. ಅದ್ರಲ್ಲದೆ ನಿಮಗೆ ಬೇಕಂದ್ರೆ ಗೂಗಲ್ ಅಲ್ಲಿ ಭಾರತ್ ಕಾರ್ಸ್ ನಾಗರಬಾವಿ ಅಂತ ಟೈಪ್ ಮಾಡಿದ್ರು ಸಹ ಲೊಕೇಶನ್ ಅಲ್ಲಿ ನಮ್ಮ ಶೋರೂಮ್ ಸಹ ಅಪ್ಡೇಟ್ ಇದೆ ಸರ್. ಓಕೆ, ಸೊ ಫಸ್ಟ್ ಇವಾಗ ಇದು ಎಷ್ಟು ವರ್ಷನ ನೀವು ನಡೆಸ್ತಾ ಇದ್ದೀರಾ ಏನು ಅಂತ ಹೇಳ್ಬೇಡಿ ಸರ್ ವ್ಯೂವರ್ಸ್ಗೆ. ಸರ್ ಇದಕ್ಕಿಂತ ಹಿಂದೆ ನಮ್ಮ ಒಳಗಡೆ ಇತ್ತು. ಇಲ್ಲಿ ಬಂದು ನಮ್ದು ಹೊಸದಾಗಿ ಇದು ಜನವರಿ 26ಗೆ ಓಪನ್ ಮಾಡಿ ಜನವರಿ 26ಗೆ ಓಪನ್ ಮಾಡ್ಬೇಕಂತ ಉದ್ದೇಶದಿಂದ ಓಪನ್ ಮಾಡಿದ್ದು ನಾನು ಇಲ್ಲಿ. Okay. ಆಗಿಂದ ಇಲ್ಲಿ ಮಾಡ್ತಾ ಇದ್ದೀರಾ? ಹೌದು. ಓಕೆ, ಸೊ ಫಸ್ಟ್ ಯಾವ ಕಾರಿಂದ ನಮ್ಮ ವ್ಯೂವರ್ಸ್ಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ಸರ್ ಸುಮಾರು ವೆಹಿಕಲ್ಸ್ ಇದಾವೆ, 1 ಲಕ್ಷದಿಂದಾನು ವೆಹಿಕಲ್ಸ್ ಇದಾವೆ ನನ್ನ ಹತ್ರ. ಇನ್ನೊಂದು ಮತ್ತೆ ಹೇಳ್ಬಿಡ್ತೀನಿ, ಇದಕ್ಕಿಂತ ಹಿಂದೆ ಇನ್ನೊಬ್ಬರ ತಗ ಯೂಟ್ಯೂಬರ್ ತಗ ಮಾಡ್ತಿದ್ದೆ. ಸುಮಾರು ಕ್ವಶನ್ ಬಂದು ನನಗೆ 1 ಲಕ್ಷ 1,10,000ಕ್ಕೆ ಅದೆಲ್ಲ ನನ್ನ ಕೆಲವೊಂದು ವೆಹಿಕಲ್ಗಳು ಕೊಟ್ಟೆ, ಸ್ಕಾರ್ಪಿಯೋ ಆ ಥರ ಎಲ್ಲ ಅದೆಲ್ಲ ಫೇಕ್ ಅಂತ ಸುಮಾರು ಕಾಸು ಬಂತು. ಆ ಥರ ಏನು ಫೇಕ್ ಇರಲ್ಲ, ಕನ್ಫರ್ಮ್ ಲೊಕೇಶನ್ ಹೇಳಿದ್ದೀನಿ. ನಾವು ಹೇಳಿದ್ ಸುಳ್ಳು ಅನ್ಸಿದ್ರೆ ನಿಮಗೆ ಭಾರತ್ ಕಾರ್ಸ್ ನಾಗರಬಾವಿ ಅಂತ ಟೈಪ್ ಮಾಡಿ ನಮ್ಮ ಲೊಕೇಶನ್ಗೆ ನೀವು ಬನ್ನಿ. ಓಕೆ, ಯೂಟ್ಯೂಬಲ್ಲಿ ಏನು ರೇಟ್ ಹೇಳಿದ್ದೀನಿ ನಾನು ಆಲ್ರೆಡಿ ಕೊಡ್ತೀನಿ ಖಂಡಿತ. ಓಕೆ, ಸೊ ಫಸ್ಟ್ ಯಾವ ಕಾರಿಂದ ಸರ್ ಸ್ಟಾರ್ಟ್ ಮಾಡ್ತೀರಾ? ಸರ್ ಬನ್ನಿ, i20 ಆಸ್ತಾ ಇದು 15 ಮಾಡಲ್ ಇದು ಪೆಟ್ರೋಲ್ ವೇರಿಯಂಟ್ ಆಗಿದೆ. Okay. ಸೆಕೆಂಡ್ ಓನರ್ ಆಗಿದೆ ನೋಡಿ. ಇದು ಗಾಡಿ ಮಾತ್ರ ತುಂಬಾ ಕ್ಲಾಸ್ ಕಂಡೀಷನ್ ಇದೆ. ಲೆದರ್ ಕುಷನ್ ಆಗಲಿ, ಸೀಟ್ ಕವರ್ ಆಗಲಿ, ಟಾಪ್ ಅಂಡ್ ವರ್ಷನ್ ಇದು. ಬಂದ್ಬಿಡಿ ಕಡೆ ಬಂದ್ಬಿಡಿ, ನೋಡ್ಬೋದು ಗಾಡಿ ನೀವು. ಟಚ್ ಸ್ಕ್ರೀನ್ ಇದೆ, ಏರ್ ಬ್ಯಾಗು, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಇದಕ್ಕೆ. ಹಾಂ, ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು? ಸರ್ ಇದು 80,000 ನೋಡಿದೆ ಸರ್ ಇದು. ಓಕೆ, ಸೊ ಇದು ಕೋಟಿಂಗ್ ಪ್ರೈಸ್ ಏನು ಸರ್? ಸರ್ ಇದು ಬಂದು ನಿಮಗೆ ಒಂದು 5,50,000 ರೂಪಾಯಿ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಕಂಡೀಷನ್ ಆಗಿ ನಿಮಗೆ ನೆಗೋಷಿಯೇಟ್ ಕಮ್ಮಿ ಮಾಡ್ಕೊಡ್ತೀನಿ. ಸೊ ಸರ್ ಇದಕ್ಕೆ ಲೋನು ಆಗುತ್ತಾ? ಸರ್ ಲೋನ್ ಆಪ್ಷನ್ ಹೋಗ್ಬೇಕಂದ್ರೆ ಕೆಲವೊಂದು ಮಿಸ್ಟೇಕ್ ಅಲ್ಲಿ ಇದಾರೆ, ಲೋನ್ ಕೊಡಲ್ಲ. ಲೋನ್ ಖಂಡಿತ ಕೊಡ್ತೀವಿ. ಸ್ಯಾಲರಿಡ್ ಇರಬೇಕು ಅಥವಾ ಸ್ವಂತ ಮನೆ ಇರಬೇಕು, ಇಲ್ಲ ಅಂದ್ರೆ IT ರಿಟರ್ನ್ ಇರಬೇಕು. ಇದ್ರಲ್ಲಿ 3ರಲ್ಲಿ ಒಂದಿದ್ರೆ ಡೆಫಿನೆಟ್ಲಿ ಲೋನ್ ಆಗುತ್ತೆ. ಲೋನ್ ಮಾಡಿಸ್ಕೊಡ್ತೀವಿ ಖಂಡಿತ. ಓಕೆ, ಸೊ ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಪೋಲೋ ಹೈಲೈನ್ ಇದು 14 ಮಾಡಲ್ ಇದು ಹೈಲೈನ್. ಇದಕ್ಕೂ ಅಷ್ಟೇ ಇಂಟೀರಿಯರ್ ನೋಡ್ಕೊಳ್ಳಿ. ಟಚ್ ಸ್ಕ್ರೀನ್ ಇದೆ, ಲೆದರ್ ಕುಷನ್, ಏರ್ ಬ್ಯಾಗ್ಸ್, ಬ್ಯಾಕ್ ವೈಫರ್ ಎಲ್ಲ ಇದೆ ಸರ್ ಇದಕ್ಕೂ. ಸೊ ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್? ಸರ್ ಆಲ್ಮೋಸ್ಟ್ ಎಲ್ಲ ನನ್ನ ವೆಹಿಕಲ್ಸ್ ನೋಡಿ 99% ಶೋರೂಮ್ ರಿಕಾರ್ಡೆಡ್ ಜಾಸ್ತಿ ಇರತ್ತೆ ನನ್ನ ತಕ. ಶೋರೂಮ್ ರಿಕಾರ್ಡೆಡ್ ಸಿಗ್ತವೆ 99%. ಯಾವ್ದೋ 1% ನನ್ನ ಹತ್ರ ಶೋರೂಮ್ ರಿಕಾರ್ಡ್ ಇರಲ್ಲ ಅಷ್ಟೇ. ಇದು ಶೋರೂಮ್ ಟ್ರ್ಯಾಕ್ ಇದೆ. ಇದನ್ನು ಅಷ್ಟೇ 85 ಓಡಿದೆ ಸರ್. 85 ಓಡಿದೆ. ಓಕೆ, ಸೊ ಇದು ಹೇಳೋ ಪ್ರೈಸ್ ಏನು ಸರ್ ನೀವು? ಸರ್ ಇದು 555 ಹೇಳ್ತಾ ಇದ್ದೀನಿ. ತಿರ್ಗಾ ಹೇಳಕ್ ಸರಿ ಅನ್ಸಲ್ಲ, ಆದ್ರೂ ಹೇಳ್ತೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಡೆಫಿನೆಟ್ಲಿ ನಾನು ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ನೆಗೋಷಿಯೇಟ್ ಮಾಡಿ ಕೊಡ್ತೀರಾ? ಖಂಡಿತ. ಸೊ ಫ್ರೆಂಡ್ಸ್, ಇನ್ನ ಯಾರಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಳ್ಳೆ ಡಿಸ್ಕೌಂಟ್ಸ್ ಬೇಕು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬನ್ನಿ. ಸರ್ ಹತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೀವಿ ಅಂತ ಹೇಳಿ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಖಂಡಿತ ಸರ್. ನೆಕ್ಸ್ಟ್ ಸರ್ ಸ್ಕೋಡಾ. ಸರ್ ಸ್ಕೋಡಾ ಫ್ಯಾಬಿಯಾ ಇದು 10 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್ ಇದು. ಬ್ಯಾಕ್ ವೀಲ್, ಟೈರ್ ನೋಡಿ 80% ಟೈರ್ ಬರುತ್ತೆ. ಲೆದರ್ ಕುಷನ್ಸ್, ಟಚ್ ಸ್ಕ್ರೀನ್ ಎಲ್ಲ, ಏರ್ ಬ್ಯಾಗ್ಸ್ ಎಲ್ಲ ಇದೆ ನೋಡಿ ಸರ್. ಸೊ ಇಂಟೀರಿಯರ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಸೊ ನೀಟ್ ಇಂಟೀರಿಯರ್ ಬಗ್ಗೆ ಯಾವ್ದು ಯೋಚನೆ ಮಾಡಂಗಿಲ್ಲ, ಆ ಕಂಡೀಷನ್ ಗಳಿಗೆ ತಗ. ಸೊ ಇದ್ರದ್ದು ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ ಬಂದು ನಿಮಗೆ 2,30,000 ಕೊಟ್ಬಿಡ್ತೀನಿ ಸರ್. 2,30,000 ಖಂಡಿತ. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕು ಸರ್? ಸರ್ ಇದಕ್ಕೆ ಲೋನ್ ಅಂತ ಆದ್ರೆ ಇದಕ್ಕೆ 10 ಮಾಡಲಿಗೆಲ್ಲ ಲೋನ್ ಆಗೋದು ಕಮ್ಮಿ ಸರ್. ಓಕೆ, ಅವ್ರ ಸಿವಿಲ್ ಎಲ್ಲ ಚೆನ್ನಾಗಿದೆ, ಅವ್ರು ಮುಂದ್ಗಡೆ ಚೆನ್ನಾಗಿದ್ದಾರೆ ಅಂದ್ಮೇಲೆ ಡೆಫಿನೆಟ್ಲಿ ಲೋನ್ ಮಾಡಿಸ್ಕೊಡ್ತೀನಿ. 99% 10 ಮಾಡಲಿಕ್ಕೆ ಆಗಲ್ಲ, 11 ಅಬೋ. ಓಕೆ, ಓಕೆ. ಸೊ ನಿಮ್ ಸಿಬಿಲ್ ಸ್ಕೋರ್ ಏನಾದ್ರು ಚೆನ್ನಾಗಿದೆ, ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸರ್? ಸರ್ ಚೆವರ್ಲೆಟ್ ಬೀಟ್ ಇದು 12 ಮಾಡಲು LT ಟಾಪ್ ಅಂಡ್ ವರ್ಷನ್ ಸರ್ ಇದು. ಓಕೆ, ಇದು ಅಷ್ಟೇ ಸಿಂಗಲ್ ಓನರ್ ಆಗಿದೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಗ್ಲಾಸ್ ತರ ಇದೆ ಗಾಡಿ. ಇಂಟೀರಿಯರ್ ಆಗಲಿ, ಏರ್ ಬ್ಯಾಗ್ ಆಗಲಿ, ಕುಷನ್ ಎಲ್ಲ ಓಕೆ, ಅಪ್ ಟು ಓಕೆ ಇದೆ ಸರ್. ಟೈರಲ್ಲಿ ಆಗಲಿ ಪ್ರತಿಯೊಂದು ಯಾವ್ದ್ರಲ್ಲೂ ಏನು ಹೇಳಂಗಿಲ್ಲ. ಓಕೆ, ಸೊ ಇದು ಏನು ಸರ್ ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದು ನಿಮಗೆ 2,30,000 ಹೇಳ್ತಾ ಇದ್ದೀನಿ ಸರ್. 2,30,000 ಹೇಳ್ತಾ ಇದ್ದೀರಾ? ಓಕೆ, ಸೊ ಬ್ರಿಯೋ ಸರ್? ಸರ್ ಬ್ರಿಯೋ ಇದು 2011 ಮಾಡಲ್ ಸರ್ ಇದು. 2011 ಮಾಡಲು ಸೆಕೆಂಡ್ ಓನರ್ ಆಗಿದೆ. ಇದನ್ನು ಸಹ ಓಡಿರೋದು ಮಾತ್ರ 99. ನಾನು ಹೇಳಕ್ ಇಷ್ಟಪಡಲ್ಲ, ಆದ್ರೂ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿಯೂ ಅಷ್ಟೇ 80,000 70,000 ಇಷ್ಟರಲ್ಲೇ ಇರುತ್ತೆ ನನ್ನ ವೆಹಿಕಲ್ಸ್. ಓಕೆ, ಓಕೆ, ಹಂಗೇನಾದ್ರು ಜಾಸ್ತಿ ಓಡಿಯೋದಿದ್ರೆ ಅದು ಹೊರಗಡೆ ಇರುತ್ತೆ ವೆಹಿಕಲ್ಸ್. ಆಲ್ಮೋಸ್ಟ್ 99% ಶೋರೂಮ್ ಟ್ರ್ಯಾಕ್ ಗಾಡಿನೇ ನಾನು ತಗೋರೋದು. ಓಕೆ, ಸೊ ಇದು ಏನು ಸರ್ ಪ್ರೈಸ್ ಹೇಳ್ತೀರಾ? ಸರ್ ಇದು ಬಂದು ನಿಮಗೆ 275 ನೆಗೋಷಿಯೇಟ್ ಸರ್. 275 ನೆಗೋಷಿಯೇಟ್ ಮಾಡ್ತೀರಾ? ಓಕೆ, ಸೊ ನೆಕ್ಸ್ಟ್ ಸರ್? ಸರ್ ಇದು 2010 ಮಾಡಲು ಎ ಸ್ಟಾರ್ ಸರ್ ಇದು. ಇದು ಬಂದ್ಬಿಟ್ಟು ನಿಮಗೆ ಒಂದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಮಾರ್ಕೆಟ್ ರೇಟ್ ಅಲ್ಲಿ ಸಿಗಬಾರ್ದು, ಆ ರೇಟಿಗೆ ಕೊಡ್ತೀನಿ ಸರ್. ಇದು ಎಷ್ಟು ಸರ್? ನೋಡಿ ಇಂಟರ್ಫೇಸ್ ನೋಡ್ಕೊಳ್ಳಿ, ಗಾಡಿ ಕ್ಲಾಸ್ ಕಂಡೀಷನ್, ಗಾಡಿ ಬಗ್ಗೆ ಏನೋ ಮಾತಾಡಂಗಿರಲ್ಲ. ಆ ಟೆಸ್ಟ್ ಅಲ್ಲಿ ಇದೆ ಗಾಡಿ, ಬಟ್ ರೇಟ್ ರೀಸನಬಲ್ ಆಗಿ ಕೊಡ್ತೀನಿ.
ಎಷ್ಟು ಹೇಳ್ತೀರಾ ಸರ್ ರೇಟ್ ಈ ಗಾಡಿ? ಸರ್ ಬರೀ 1,65,000 ರೂಪಾಯಿ ಕೊಡ್ಲಿ ಗಾಡಿ ತೊಗೊಂಡೋಗ್ಲಿ ಸರ್. ಬೇರೆ 1,65,000 ರೂಪಾಯಿ ಗಾಡಿ ಕೊಡ್ತೀನಿ. ಈಗ ಹೇಳ್ತಾ ಇದ್ದೀನಿ, ಇದಕ್ಕಿಂತ ಹಿಂದಿನ ವಿಡಿಯೋಗೆ ನೋಡ್ಕೊಂಡು ಕಸ್ಟಮರ್ ಕನ್ಫ್ಯೂಸ್ ಅಲ್ಲಿದ್ದಾರೆ. ಕೊಡ್ತೀರಾ ನೀವು ಈ ರೇಟ್ ಗಾಡಿಗೆ ಗಾಡಿ ಅಂತೇಳಿ? ಖಂಡಿತ ಕೊಡ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ಹೇಳಿದ್ದೀನಿ ಆ ರೇಟ್ ಗಾಡಿ ಕೊಡೋಣ ನಾನು. ಓಕೆ, ನೆಕ್ಸ್ಟ್ ಸರ್ 11 ಮಾಡಲು ವ್ಯಾಗನರ್ EXI ಮಾಡಲಿ. ಇದು LPG ಅಪ್ರೂವಲ್ ಇದೆ ಸರ್. ಓಕೆ, LPG ಅಪ್ರೂವಲ್ ಇದೆ. ಕುಷನ್ ಆಗಲಿ, ಇಂಟೀರಿಯರ್ ಯಾವುದೇ ಆಗಲಿ ತುಂಬಾ ಚೆನ್ನಾಗಿದೆ. ಟೈರ್ ಬಗ್ಗೆ ಆಗಲಿ ಟೈರು ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಇದೆ, ಇಂಟೀರಿಯರ್ ಸಹ ಚೆನ್ನಾಗಿದೆ. ಓಕೆ, ಇದು ಎಷ್ಟು ಸರ್ ಕೋಟಿಂಗ್ ಪ್ರೈಸ್ ನಿಮ್ಮದು? ಸರ್ ಇದು ಬಂದು ನಿಮಗೆ ರೈಟಿಗಿಂತ ಹಿಂದೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. 40,000 ರೂಪಾಯಿ LPG ಅಪ್ರೂವಲ್ಗೆ ಬರುತ್ತೆ ಸರ್ ಖರ್ಚು. ಫಿಟ್ಟಿಂಗ್ ಮಾಡಿದ್ಬೇಕಾದ್ರೆ 40,000 ರೂಪಾಯಿ ಖರ್ಚು ಬರಬೇಕು. ಅದು ಲೆಸ್ ಮಾಡಿದ್ರೆ ನಿಮಗೆ ಬರೀ 2,50,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ. ಅದು 40,000 ರೂಪಾಯಿ ತೆಗ್ಬಿಟ್ರೆ 2,10,000 ರೂಪಾಯಿ ಗಾಡಿ ಕೊಟ್ಟಂಗ ಸರ್. 2,10,000 ರೂಪಾಯಿ 10,000 ರೂಪಾಯಿ ಗಾಡಿ ಕೊಟ್ಟಂಗ ಆಗತ್ತೆ. ಓಕೆ, 2.5 ಲಕ್ಷ ರೂಪಾಯಿ ಗಾಡಿ ರೇಟು, 40,000 ರೂಪಾಯಿ LPG ಫಿಟ್ಟಿಂಗ್ ಇದೆ ಸರ್ ಇದರಲ್ಲಿ. ಓಕೆ, ಸೊ ತಡ ಮಾಡಿದ್ರೆ ಬೇಗ ಬನ್ನಿ, ಬೇಗ ಬಂದು ತಗೊಂಡೋಗಿ ನಿಮ್ಗೆ ಯಾವ ಗಾಡಿ ಬೇಕು ಅಂತ. ಸರ್ ನೆಕ್ಸ್ಟ್ ಸ್ವಿಫ್ಟ್ ಸರ್. ಸರ್ 2006 ಮಾಡಲ್ ಸರ್ ಇದು. ಓಕೆ, ಇದೂ ಅಷ್ಟೇ ನಿಮಗೆ ಆಲ್ಟೋ ಸ್ಯಾಂಟ್ರೋ ರೈಟಲ್ಲಿ ಶಿಫ್ಟ್ ಕೊಡ್ತೀನಿ. ಎಷ್ಟು ಸರ್? ಆಮೇಲೆ ಹೇಳ್ತೀನಿ, ಫಸ್ಟ್ ತೋರಿಸ್ಕೊಂಬಿಡಿ ಗಾಡಿ ಇಂಟೀರಿಯರ್ ತೋರಿಸಿ, ಗಾಡಿ ಕುಷನ್ ತೋರಿಸಿ, ಟ್ರೀಲ್ ಕವರ್ ತೋರಿಸಿ, ಟೈರ್ ನೋಡಿ. ಗಾಡಿ ರೇಟ್ ಕೇಳಿದ್ರೆ ಭಯಂಕರ ಇರಬೇಕು, ಕನ್ಫ್ಯೂಷನ್ ಇರಬೇಕು ಕಸ್ಟಮರ್ಸ್. RTO ಕೊಡ್ತಾರ ಶಿಫ್ಟ್ ಅಂತೇಳಿ. ಸೊ ಎಲ್ಲ ನೋಡಿರ್ತೀರಾ ನೀವು, ಟೈರ್ಸು ಇಂಟೀರಿಯರ್ಸ್ ಎಲ್ಲ. ಸೊ ಇವಾಗ ಹೇಳಿ ಸರ್. ಸರ್ ಪೆಟ್ರೋಲ್ ವೇರಿಯಂಟು 2006 ಮಾಡಲು ಬರೀ 1.5 ಲಕ್ಷ ಕೊಡ್ತೀನಿ ಬನ್ನಿ ಸರ್. 1.5 ಲಕ್ಷ ಆಲ್ಟೋ ರೇಟಲ್ಲಿ ಕೊಡ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಬೇರೆ 1.5 ಲಕ್ಷ ರೂಪಾಯಿಗೆ ನಿಮಗೆ ಸ್ವಿಫ್ಟ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಸರ್. ಸರ್ I10 ಇದು 2010 ಮಾಡಲು ಮ್ಯಾಗ್ನಾ ವೇರಿಯಂಟ್. ಇದು 4 ಪವರ್ ವಿಂಡೋ ಬರುತ್ತೆ, ಕುಷನ್ ಆಗಲಿ ಲೆದರ್ ಕುಷನ್ ಸೀಟ್ಸ್ ಇದಾವೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಆಲ್ಮೋಸ್ಟ್ ಓಕೆ. ಟೈರು ಆಗಲಿ ಪ್ರತಿಯೊಂದು ಇಂಟೀರಿಯರ್ ಅಂತ ಹೇಳಂಗಿಲ್ಲ ಗಾಡಿ ಬಗ್ಗೆ. ಓಕೆ, ಸೊ ಇದು ಏನು ಸರ್ ಹೇಳ್ತಾ ಇದ್ದೀರಾ? ಸರ್ ಬರೀ 2,10,000 ಕೊಡ್ತೀನಿ ಸರ್. 10 ಮಾಡಲು 2,10,000 ರೂಪಾಯಿ ಮ್ಯಾಗ್ನಾ 10 ಮಾಡಲು. ಸರ್ ನಿಮ್ಮ ಮೇಲೆಲ್ಲ ಫಿಕ್ಸ್ ಪ್ರೈಸ್ ಇಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀರಾ? ಮಾಡೋಣ, ಖಂಡಿತ ಮಾಡೋಣ. ಇವಾಗ ಕನ್ಸೆಷನ್ ಇಲ್ಲದೆ ಕಸ್ಟಮರ್ ಒಪ್ಪಲ್ಲ ಸರ್. ಖಂಡಿತ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ, ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ಖಂಡಿತ. ಓಕೆ ಸರ್, ನೆಕ್ಸ್ಟ್ ಸರ್. ಸರ್ Hyundai Grand Nios ಇದು ಬಂದ್ಬಿಟ್ಟು ನಿಮಗೆ 8 ತಿಂಗಳದ ಗಾಡಿ ಸರ್. ಬರೀ 8 ತಿಂಗಳದ ಗಾಡಿ, ಬರೀ 13,000 ರನ್ ಆಗಿದೆ ಅಷ್ಟೇ. ಓಕೆ, ಸಿಂಗಲ್ ಓನರ್ 13,000 ರನ್ ಆಗಿದೆ. ಟಾಪ್ ಎಂಡ್ 13,000 ಓಡಿರೋದು ಗಾಡಿ ನೋಡೋದೇ ಬೇಕಾಗಿಲ್ಲ. ಆದ್ರೂ ಸಹ ಕಸ್ಟಮರ್ ಬೇಡಿಕೆ ಇರುತ್ತೆ ನೋಡ್ಬೇಕಂತೇಳಿ ತೋರಿಸ್ಕೊಂಬಿಡಿ. ಸೊ ಫ್ರೆಂಡ್ಸ್, ಬೇರೆ 13,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 8 months ಓಲ್ಡ್ ವೆಹಿಕಲ್ ಇದು ಅಷ್ಟೇ. ಸೊ ಏನು ಸರ್, ಎಷ್ಟು ಸರ್ ಹೇಳ್ತಾ ಇದ್ದೀರಾ ಇದು? ಸರ್ ರೇಟ್ ಬಂದ್ಬಿಟ್ಟು ನಿಮಗೆ ಇದು ಶೋರೂಮ್ ಪ್ರೈಸ್ ಬಂದು 9 ಲಕ್ಷ ಇದೆ. ಬರೀ 8 ತಿಂಗಳದ ಗಾಡಿ, ಬರೀ 13,000. ಅದು ಬರೀ ಶೋರೂಮ್ ಒಳಗಡೆ ತಿರ್ಗಾಡಿ ಇದೆ ಅಂದ್ರೆ ತೊಂದರೆ ಇಲ್ಲ. ಬರೀ ರೇಟ್ ಕೊಡ್ತೀನಿ ನಿಮಗೆ 6,40,000 ರೂಪಾಯಿ ಕೊಡ್ತೀನಿ ಸರ್. 6,40,000 ರೂಪಾಯಿ ಕೊಡ್ತೀನಿ ಸರ್. ಇದಕ್ಕೆ ಲೋನು ಆಗುತ್ತಲ್ಲ ಸರ್? ನಿಮ್ಮ ಸಿವಿಲ್ ಸ್ಕೋರು, ನಿಮ್ಮ ಸ್ವಂತ ಮನೆ ಅಥವಾ IT ರಿಟರ್ನ್, ಇದು 3ರಲ್ಲಿ 1 ತಗೊಂಬನ್ನಿ ಸಾಕು. 3ರಲ್ಲಿ 1 ತಗೊಂಬನ್ನಿ, ಹೆಚ್ಚು ಕಮ್ಮಿ 85-90% ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. 95% ಲೋನ್ ಮಾಡಿಸ್ಕೊಡ್ತೀರಾ? ಓಕೆ, ನೆಕ್ಸ್ಟ್ ಸರ್. ಸರ್ ಪೋಲೋ 2013 ಮಾಡಲು ಕಂಫರ್ಟ್ ಲೈನ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿದೆ ಸರ್. ಓಕೆ, ಇದನ್ನು ಸಹ ಅಷ್ಟೇ ಇಂಟೀರಿಯರ್ ನೋಡಿ, ಲೆದರ್ ಕುಷನ್ ಆಗಲಿ ಇಂಟೀರಿಯರ್ ನೋಡ್ಕೊಂಡ್ಬಿಡಿ. ಫಸ್ಟು ಲೆದರ್ ಕುಷನ್, ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಗ್ಗೆ ಬಿಡಿ, ಗಾಡಿ ಒರಿಜಿನಲ್. ಓಕೆ, ಗಾಡಿ ಒರಿಜಿನಲ್ ಇದೆಯಾ, ಬಾಡಿ ಲೈನಿಂಗ್ ಒರಿಜಿನಲ್ ಇದೆಯಾ ಇದು ನೋಡಿ. 500 ರೂಪಾಯಿ ಕೊಟ್ಟರೆ ಕಿಲೋಮೀಟರ್ 150 ಆಗುತ್ತೆ, 50 150 ಆಗುತ್ತೆ. ಗಾಡಿ ಒರಿಜಿನಲ್, ಇಂಜಿನ್ ಒರಿಜಿನಲ್, ಗ್ಯಾರಂಟಿ. ಓಕೆ ಸರ್, ಆಮೇಲೆ ಇನ್ನೊಂದು ಕೇಳ್ಬೇಕಂತ ಇದ್ದೆ. ಸೊ ಫಸ್ಟ್ ಇದು ಕವರ್ ಮಾಡ್ಬಿಡೋಣ. ಇದು ಎಷ್ಟು ಸರ್ ಪ್ರೈಸ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 380 ಹೇಳ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಖಂಡಿತ ಮಾಡ್ಕೊಡ್ತೀರಾ ಸರ್. ಆಮೇಲೆ ನಿಮ್ಮ ಹತ್ರ ಇಂಜಿನ್ ವಾರಂಟಿ ಅದ್ರ ಬಗ್ಗೆ ಎಲ್ಲ ಏನಂತ ಹೇಳ್ಬಿಡಿ ಸರ್. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ನಿಮಗೆ ಇವಾಗ ಒಂದು 10 ವರ್ಷ ವೆಹಿಕಲ್ ಇದೆ ಅನ್ಕೊಳ್ಳಿ, 2015 ಈ ತರ ವೆಹಿಕಲ್ಸ್ ಗೆ ನಿಮಗೆ ನೋಡಿ ಗ್ಯಾರಂಟಿ ಅಲ್ಲ 12,000 ರೂಪಾಯಿ ಚಾರ್ಜ್ ಆಗತ್ತೆ. ನಾವ್ ಹೇಳೋದು ಸುಳ್ಳು. ಇಂಜಿನಿಯರ್ ಮೇಸ್ತ್ರಿನೇ ಬರ್ತಾರೆ, ಶೋರೂಮ್ ಇಂದ ಒಬ್ರು ಬರ್ತಾರೆ, 12,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅವ್ರು 1 ವರ್ಷ ಪಂಚರ್ ಸಹ ಹೈವೇ ಎಲ್ಲ ಆಗಿದ್ರು ಪಂಚರ್ ಹಾಕೊಳ್ಳೋ ಜವಾಬ್ದಾರಿ ಅವ್ರದ್ದು ಇರುತ್ತೆ. ಕಸ್ಟಮರ್ ಬೇಕಂತ ಹೇಳಿದ್ರೆ 12,000 ರೂಪಾಯಿ ಪೇ ಮಾಡಿದ್ರೆ ಖಂಡಿತ ಇದು ಕನ್ಫರ್ಮೇಶನ್ ನಾನು ಹಾಕಿಸ್ಕೊಡ್ತೀನಿ ಸರ್. ಮಾಡಿಸ್ಕೊಡ್ತೀನಿ. ಗ್ಯಾರಂಟಿ 2 ಇರುತ್ತೆ. ಇಂಜಿನ್, ಗೇರ್ ಬಾಕ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ. ಪಂಚರ್ ಸಹ ಆಗ್ಬಿಟ್ರೆ ಹೈವೇದಲ್ಲಿ ಆಗಿದ್ರು ಮಾಡ್ಕೊಡೋ ಜವಾಬ್ದಾರಿ ಆ ಕಂಪ್ನಿ ಇದೆ ಸರ್. ಓಕೆ ಸರ್, ನೆಕ್ಸ್ಟ್ ಸರ್ ಫಿಯಟ್ ಲೀನಿಯಾ 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್ ಆಗಿದೆ ಸರ್. ಇದು ಸಹ ಅಷ್ಟೇ
ಕ್ವಶನ್ ಆಗಲಿ ಇಂಟೀರಿಯರ್ ಯಾವುದೇ ಒಂದು ಗಾಡಿ ಬಗ್ಗೆ ನನ್ನ ಶೋರೂಮಲ್ಲಿ 99% ಕ್ವಶನ್ ಇಂಟೀರಿಯರ್ ನೋಡೋದು ಬೇಕಾಗಿಲ್ಲ. ಆದ್ರೂ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ, ಆ ಕಾರಣಕ್ಕೆ ತೋರಿಸಿ ಅಂತ ಹೇಳ್ತೀನಿ. ತೋರಿಸ್ಬಿಡಿ ಒಂಚೂರು ರೀಸನೇಬಲ್ ರೇಟ್ ಆಗಿ ಕೊಡ್ತೀನಿ. 10 ಮಾಡಲು ಸೆಕೆಂಡ್ ಓವರಲ್ಲಿ ಡೀಸೆಲ್ ವೇರಿಯಂಟ್. ಸೊ ಇದು ಏನು ಸರ್ ಕೋಟಿಂಗ್ ಪ್ರೈಸ್ ನೀವು? ಸರ್ ಬರೀ 2,30,000 ರೂಪಾಯಿಗೆ 2010 ಮಾಡಲ್ ಲೀನಿಯಾ ಕೊಡ್ತೀನಿ ಸರ್. ಗುಡ್ ಕಂಡೀಷನ್ ಒರಿಜಿನಲ್ ಪೀಸ್ ಸರ್. ಓಕೆ, 2,30,000 ರೂಪಾಯಿ. ಸೊ ಅದರಲ್ಲಿ ನೀವು ನೆಗೋಷಿಯೇಟ್ ಮಾಡ್ತೀರಾ ಸರ್? ಖಂಡಿತ ಅದು ಹೇಳ್ತಾನೆ ಇದ್ದೀನಿ. ನಿಮ್ ಕಡೆಯಿಂದ ಬಂದ್ರೆ ಇನ್ನೂ ಕಮ್ಮಿ ಮಾಡೇ ಕೊಡ್ತೀನಿ ಸರ್, ಖಂಡಿತ. ಓಕೆ, ಸೊ ನೆಕ್ಸ್ಟ್ ಸರ್. ಸರ್ ಚೆವರ್ಲೆಟ್ ಬೀಟ್ ಇದು LT ಟಾಪ್ ಎಂಡ್ ಮ್ಯಾಗ್ವಿಲ್ ಸಮೇತ ಇದೆ. ಟಚ್ ಸ್ಕ್ರೀನ್ ಇಂಟೀರಿಯರ್ ಎಲ್ಲ ಓಕೆ, ಅಪ್ ಟು ಓಕೆ, ಯಾವ್ದ್ರ ಬಗ್ಗೆ ಚಿಂತೆ ಇಲ್ಲ. ಗಾಡಿ ಗ್ಲಾಸ್ ಇದ್ದಂಗಿದೆ ಸರ್. ಓಕೆ, ಸೊ ಆಲ್ಮೋಸ್ಟ್ ಇಂಟೀರಿಯರ್ಸ್ ಎಲ್ಲ ಎಲ್ಲಾ ಗಾಡಿದು ತುಂಬಾ ತೋರ್ಸೋದ್ ಬೇಕಾಗಿಲ್ಲ. ನಾನು ಹೇಳ್ತಾ ಇದೀನಲ್ಲ ಪದೇ ಏನಕ್ಕೆ ಹೇಳ್ತಾ ಇದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ, ಒಳಗಡೆ ತೋರಿಸಿಲ್ಲ ಅಂತ ಒಂದು ಮನಸ್ಸಿಗೆ ಇದಿರುತ್ತೆ. ಆ ಕಾರಣ ಕೇಳ್ತಾರ ಅಷ್ಟೇ. ತೋರಿಸ್ಬೋದು, ಇಲ್ಲ ನೋಡಿಲ್ಲ ತೊಂದರೆ ಇಲ್ಲ. ಕಂಡೀಷನ್ ಅಪ್ ಟು ಓಕೆ ಇರುತ್ತೆ ವೆಹಿಕಲ್ಸ್. ಇದು ಬಂದು 2012 ಸೆಕೆಂಡ್ ಓನರ್ ಆಗಿದೆ. LT ಟಾಪ್ ಎಂಡ್ ವೇರಿಯಂಟು, ಡೀಸೆಲ್ ವೇರಿಯಂಟು. ಬರೀ 2,30,000 ರೂಪಾಯಿಗೆ ಇನ್ನೂದಷ್ಟೇ ಕೊಡ್ತೀನಿ. ಮ್ಯಾಗ್ವಿಲ್ ಸಮೇತ ಇದೆ ಸರ್. 2,30,000 ರೂಪಾಯಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರೋದು ಇದು. ಓಕೆ. ಸೊ ನೆಕ್ಸ್ಟ್ ಸರ್. 2011-12 ವಿ ವರ್ಷನ್ ಇನೋವಾ ಇದು ಡೀಸೆಲ್ ವೇರಿಯಂಟ್. ಏರ್ ಬ್ಯಾಗು ಇದನ್ನು ಸಹ ಅಷ್ಟೇ. ಕುಶನ್ ಇಂಟೀರಿಯರ್ ಬಗ್ಗೆ ಹೇಳ್ತಾನೆ ಇದ್ದೀನಿ, ತಿರ್ಗಾ ಹೇಳ್ತಾನೆ ಇದ್ದೀನಿ. ಆದ್ರೂ ಸಹ ಹೇಳ್ತೀನಿ, ಇಂಟೀರಿಯರ್ ಬಗ್ಗೆ ಯಾವ್ದು ಚಿಂತೆ ಪಡಬೇಡಿ. ಗಾಡಿ ಒರಿಜಿನಲ್ ಆಗಿರುತ್ತೆ, ಜಿನಿಯನ್ ರೇಟಿಂಗ್ ಆಗಿರುತ್ತೆ. 99% ಶೋರೂಮ್ ಟ್ರ್ಯಾಕ್ಗಳು ಇರ್ತವೆ ಗಾಡಿಗಳಲ್ಲಿ. ತೋರಿಸ್ಕೊಂಬಿಡಿ. ಸೊ ಇಂಟೀರಿಯರ್ಸ್ ಎಲ್ಲ ಏನು ಹೇಳಂಗಿಲ್ಲ, ಕ್ಲೀನ್ ಆಗಿದೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ, ಇವಾಗ ಯಾರಾದ್ರೂ ಈಸ್ಕೊಂಡ್ಬೇಕು ಅಂತ ಬರ್ತಾರೆ, ಅವ್ರ ಮೆಕ್ಯಾನಿಕ್ ನ ಕರ್ಕೊಂಡ್ ಬಂದು ಚೆಕ್ ಮಾಡಿ ತಗೊಂಡು ಹೋಗ್ಬೋದು? ಮೆಕ್ಯಾನಿಕ್ ಎಲ್ಲ ಕರ್ಕೊಳ್ಳಿ. ನೋಡಿ ಕಸ್ಟಮರಿಗೆ ನೋಡಿ, ಇದೆಲ್ಲ ಸಣ್ಣ ಏನೋ 100-500 ರೂಪಾಯಿ ವಸ್ತಲ್ಲ ತಗೊಂಡ್ವಿ, ಇಷ್ಟ ಆಗಿಲ್ಲ ಬಿಸಾಕ್ಬಿಟ್ಟಿವಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು. ಖಂಡಿತ ಅವ್ರ ಕಡೆಯಿಂದ ಅವರಿಗೆ ಅರ್ಥವಾಗದಷ್ಟು ಏನ್ ಸಮಯ ಇದೆಯೋ ಕಸ್ಟಮರ್ ಜೊತೆಗೆ ಮೆಕ್ಯಾನಿಕ್ ಬರ್ಲಿ, ಪ್ರತಿಯೊಂದು ಆಲ್ಮೋಸ್ಟ್ ಬಂದು ಎಂಕ್ವೈರಿ ಮಾಡ್ಕೊಳ್ಳಿ, ಚೆಕಪ್ ಮಾಡ್ಕೊಳ್ಳಿ, ಟೆಸ್ಟ್ ಡ್ರೈವ್ ತಗೊಳ್ಳಿ, ಆಮೇಲೆ ಕನ್ಫರ್ಮ್. ಓಕೆ, ಅಡ್ಡಿಲ್ಲ ಸರ್. ಆಮೇಲೆ ಇನ್ನೊಂದು, ನಿಮ್ ಟೈಮಿಂಗ್ಸ್ ಏನ್ ಸರ್ ಕಾಲ್ ಮಾಡಕ್ಕೆ? ಅದನ್ನು ಒಂದ್ಸತಿ ಹೇಳ್ಬಿಡಿ ನಮ್ಗೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟಿದ್ದೀರಾ ನೀವು. ಹೇಳಿ, ಬೆಳಗ್ಗೆ 6 ಗಂಟೆ ಆದ್ರೂ ಕಾಲ್ ಮಾಡ್ತಾರೆ, 12 ಗಂಟೆ ಆದ್ರೂ ಕಾಲ್ ಮಾಡ್ತಾರೆ. ಈ ತರ ಎಲ್ಲ ಮಾಡ್ಬೇಡಿ ಸರ್. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನಾನು, ಬೆಳಗ್ಗೆ 10 to ಸಂಜೆ 10 ತನಕ ಮಾಡಿ, ತೊಂದರೆ ಇಲ್ಲ. ಬೆಳಗ್ಗೆ 6 ಗಂಟೆಗೆಲ್ಲ ಮಾಡ್ಬಿಡ್ತಾರೆ, ಅದು ನಮಗೆ ಕಷ್ಟ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾವು ನಿಮ್ ತರಾನೇ ಜೀವನ ಮಾಡೋರು. ವ್ಯವಹಾರಕ್ಕೆ ಒಂದು ಟೈಮಿಂಗ್ ಅಂತ ಇರುತ್ತೆ, ಆ ಟೈಮಿಂಗ್ ಪ್ರಕಾರ ಮಾಡಿ. ಬೆಳಗ್ಗೆ 10ರಿಂದ ಸಂಜೆ 10 ಗಂಟೆ ತನಕ ಮಾಡಿ. ಸರ್ ನೆಕ್ಸ್ಟ್ ಯಾವ ಗಾಡಿ ಸರ್? 2014 ಮಾಡಲು VD ವರ್ಷನ್ ರೆಡ್. ಇದು ಬರೀ ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ, ಟೈರಲ್ ಆಗಲಿ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಸರ್. ಇಂಟೀರಿಯರ್, ಟಚ್ ಸ್ಕ್ರೀನ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್. ಸೊ ಸೀಟ್ ಕವರ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ ಸರ್. ಯಾವುದೇ ಆಗಲಿ ಇದೇ ಅಲ್ಲ, ಆಲ್ಮೋಸ್ಟ್ 99% ನನ್ನ ವೆಹಿಕಲ್ಸ್ 100% ಜಿನಿಯನ್ ಕ್ಲೀನ್ ಇರುತ್ತೆ ಸರ್. ಓಕೆ, ಇಲ್ಲದೆ ಇದ್ರೂ ಇಂಟೀರಿಯರ್ ವಾಶ್ ಮಾಡ್ಕೊಡ್ತೀನಿ ನನ್ನ ಕಸ್ಟಮರಿಗೆ, ನಿರಾಶೆ ಮಾಡಲ್ಲ ಕಸ್ಟಮರಿಗೆ. ಓಕೆ, ಎಲ್ಲ ಕ್ಲೀನ್ ಮಾಡಿ ಪಾಲಿಶ್ ಗ್ಲೀಸ್ ಎಲ್ಲ ಹಾಕ್ಸಿ 100%. ಓಕೆ, ಸೊ ಇದು ಏನ್ ಸರ್ ಪ್ರೈಸು? ಸರ್ ಬರೀ 4 ಲಕ್ಷ ಕೊಳ್ಳಿ. 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, ಜಿನಿಯನ್ ರೇಟಿಂಗ್ ಆಗಿರೋದು ಕೊಡ್ತೀನಿ ಸರ್. ಲೋನು ಆಗುತ್ತೆ ಅಲ್ಲ ಸರ್ ಇದು? ಖಂಡಿತ. ಓಕೆ, ನೆಕ್ಸ್ಟ್ ಯಾವ ಗಾಡಿ ಸರ್? ಸರ್ ನೆಕ್ಸ್ಟ್ ಬಂದು ಬಡವರಿಗೆ ಬಂಗಾರ ಇದ್ದಂಗೆ ಸರ್. ಇದು ಬಡವರಿಗೆ ಬಂಗಾರ, ಶ್ರೀಮಂತರಿಗೆ ಸಿಂಗಾರ ಸರ್ ಇದು. ಹೌದು, 1 ಲಕ್ಷ ಬಜೆಟ್ ಅಲ್ಲಿ ನಿಮಗೆ ಮ್ಯಾಗ್ವಿಲ್ ಸಮೇತ ಇದ್ದೇ ಆಗಿ ಜೆನ್ 2 ಮಾಡಲು ತುಂಬಾ ಚೆನ್ನಾಗಿದೆ ಗಾಡಿ. ಯಾವುದೇ ರೀತಿ ಆಗಲಿ ಮೆಕ್ಯಾನಿಕ್ ನಮ್ಮಲ್ಲಿ ಏನು ತೊಂದರೆ ಇಲ್ಲ. ತಗೊಂಡು ಹೋದ್ರೆ ಖುಷಿಯಾಗಿ ಓಡಿಸ್ಕೊಬಹುದು, ಆ ಕಂಡೀಷನ್ ಇದೆ ಸರ್. ಓಕೆ, ಹೌದು. ಎಷ್ಟು ಸರ್ ಇದು ಪ್ರೈಸು? ಸರ್ 1 ಲಕ್ಷ ಹೇಳ್ತಾ ಇದ್ದೆ, ಬೇಡ ಇನ್ನೊಂಚೂರು ಕಮ್ಮಿ, 95,000 ಕೊಡೋಣ ರೆಡಿ ಇದೀನಿ ಸರ್. ಸೊ 5,000 ರೂಪಾಯಿ ಕಡಿಮೆ ಮಾಡಿ ಕಮ್ಮಿ. ಓಕೆ, ಖಂಡಿತ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನಿಸಾನ್ ಮೈಕ್ರಾ ಇದು ಅಫಿಷಿಯಲ್ ಜನ ತುಂಬಾ ಲೈಕ್ ಮಾಡ್ತಾರೆ ಸರ್. ಮೈಕ್ರಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. 2014 ಮಾಡಲ್ ಇದೆ. ಇದು ಸೆಕೆಂಡ್ ಓನರ್ ಆಗಿದೆ. ಗಾಡಿ ಇಂಟೀರಿಯರ್ಸ್ ಆಗಲಿ ಇದನ್ನು ಎಲ್ಲ ಚೆನ್ನಾಗಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಬರುತ್ತೆ 20 ಅಬೌವ್ ಬರುತ್ತೆ ಸರ್. 20-22 ಬರುತ್ತೆ ಇದು. ಮೈಕ್ರಾ ಅಫಿಷಿಯಲ್ ಚಾಯ್ಸ್ ಮತ್ತೆ ಇದು ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಎಷ್ಟು ಹೇಳ್ತೀರಾ ಸರ್ ಇದು ಪ್ರೈಸು? ಸರ್ ಇದು ಬಂದು ನಿಮಗೆ 275 ನೆಗೋಷಿಯೇಟ್ ಮಾಡ್ಕೊಡ್ತೀನಿ. 2014 ಮಾಡಲು. ಓಕೆ, ಸೊ ಲೋನು ಆಗುತ್ತೆ ಅಲ್ಲ ಇದಕ್ಕೆ? ಆರಾಮಾಗಿ ಆಗುತ್ತೆ ಸರ್. ಲೋನ್ ಎಲ್ಲ ಆಗುತ್ತೆ. 11 ಅಬೌವ್ ಆಗುತ್ತೆ. 14 ಅಲ್ಲ ಆಗಬೇಕು. ಓಕೆ, ಸರ್ ನೆಕ್ಸ್ಟ್ ಸರ್? ಸರ್ 2010 ಮಾಡಲು ಡೀಸೆಲ್ ವೇರಿಯಂಟು ಫೋರ್ಡ್ ಫಿಗೋ ಇದು. ಓಕೆ, 10 ಮಾಡಲು ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಸಹ ಫಿಟ್ಟಿಂಗ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದನ್ನು ಸಹ. ಓಕೆ, ಇದು ಸಹ ಆಗಲಿ ಇಂಟೀರಿಯರ್ ನೋಡಿ, ಕುಷನ್ ಎಲ್ಲ ಅಪ್ ಟು ಓಕೆ ಇದೆ ಸರ್. ನೋಡಿ ತೋರಿಸ್ಕೊಳ್ಳಿ ಗಾಡಿ ಕಸ್ಟಮರ್ಗಳಿಗೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸೊ ಇನ್ ಕೇಸ್ ನೀವು ಈ ಗಾಡಿ ಇಸ್ಕೊಂಡ್ರೆ ನಿಮ್ಗೆ ಎಲ್ಲ ಕ್ಲೀನ್ ಮಾಡಿ ಬೇರೆ ಕೊಡ್ತಾರೆ? ಖಂಡಿತ. ಇವಾಗ ಕಸ್ಟಮರ್ ಖುಷಿ ಆಗ್ಬೇಕಂದ್ರೆ ಅದೆಲ್ಲ ಮಾಡಿ ಕಂಪಲ್ಸರಿ. ಮೈನರ್ ಅವೆಲ್ಲ ಅದೆಲ್ಲ ಮಾಡೇ ಕೊಡ್ತೀನಿ. ಖಂಡಿತ. ಎಷ್ಟು ಸರ್ ಹೇಳ್ತೀರಾ ಇದು ಪ್ರೈಸು? ಸರ್ ಇದು ಬಂದು ನಿಮಗೆ 195 ಹೇಳ್ತಾ ಇದ್ದೀನಿ. ಕಸ್ಟಮರ್ ಮುಂದೆ ಬರಲಿ, ನಿಮ್ಮ ಚಾನಲ್ ಕಡೆಯಿಂದ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಹ ಇದೆ. ಓಕೆ, ಆದ್ರೂ ಕಮ್ಮಿ ಮಾಡ್ಕೊಡ್ತೀರಾ? ಖಂಡಿತ. ಓಕೆ ಸರ್, ನೆಕ್ಸ್ಟ್ ಸರ್? ಸರ್ ಹೋಂಡಾ ಸಿಟಿ 2011 ಮಾಡಲು
ಸಿಂಗಲ್ ಓನರ್ ವೆಹಿಕಲ್ ಅಫಿಷಿಯಲ್ ಜನ ತಗ ಇದ್ದಿದ್ದು ಒಂದು ಸ್ಕ್ರಾಚ್ ಸಹ ನಿಮಗೆ ಸಿಗಕ್ಕೆ ಚಾನ್ಸ್ ಇಲ್ಲ ಸರ್. ಆ ಕಂಡೀಷನ್ ಇದೆ ಗಾಡಿ ಇದು. ಓಕೆ. ಸೊ ಫ್ರೆಂಡ್ಸ್ ನೀವು ಇಂಟೀರಿಯರ್ ಸಹ ನೋಡ್ಬೋದು. ಇಂಟೀರಿಯರ್ ನೋಡಿದ್ರೆ ಖುಷಿ ಆಗ್ಬಿಡ್ಬೇಕು. ಆ ಇಂಟೀರಿಯರ್ ಆ ಥರ ಇದೆ. ಸೊ ನೋಡಿ ಕ್ಲೀನ್ ಆಗಿದೆ, ಫುಲ್ ಕ್ಲೀನ್, ಎಕ್ದಮ್ ಕ್ಲೀನ್ ಇರೋದು ಗಾಡಿ. ಏರ್ ಬ್ಯಾಗು, AC, ಬ್ಯಾಕ್ ವೈಪರ್, ಸಾರಿ AC, ಪವರ್ ಸ್ಟೇರಿಂಗು ಸುಮಾರು ಅಪ್ ಟು ಓಕೆ ಸರ್. ಗಾಡಿ ಬಗ್ಗೆ ₹1 ಮಾತಾಡಂಗಿಲ್ಲ. ಆ ಟೆಸ್ಟಲ್ಲಿ ಇದೆ ಗಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 370 ಸರ್. 370. ಇದಕ್ಕೂ ಸಹ ಅಷ್ಟೇ. ಲೋನ್ ಬೇಕಾ? ಲೋನು ಆಗುತ್ತೆ ಸರ್. ಲೋನು ಆಗುತ್ತೆ ಖಂಡಿತ. ಓಕೆ. ಸೊ ನೆಕ್ಸ್ಟ್ ಸರ್ 2011 ಮಾಡಲಿದು. ಸುಮಾರು ಜನ ರಿಕ್ವೈರ್ಮೆಂಟ್, ಸುಮಾರು ಕಾಲ್ಸ್ ಇರ್ತವೆ. ಇದ್ದಾಗ ಕಮ್ಮಿ ಆಗ್ಬಿಡ್ತಾರೆ. ಇವಾಗ ನೋಡ್ತಾರೆ, ನೋಡಿ ಮಿಸ್ ಮಾಡ್ಕೊಂತಾರೆ, ಏನೋ ಗೊತ್ತಿಲ್ಲ. ಖಂಡಿತ ಈ ಸತಿ ಮರಿಬೇಡಿ. 2011 ಮಾಡಲ್ ವೆಹಿಕಲ್, ಆಟೋಮೆಟಿಕ್ i10 ಗ್ರ್ಯಾಂಡ್. ಓಕೆ. i10 ಮ್ಯಾಗ್ನಾ, ಸಾರಿ i10 ಮ್ಯಾಗ್ನಾ ಆಟೋಮೆಟಿಕ್ ಸರ್. ಗಾಡಿ ಇದನ್ನು ಸಹ ಅಷ್ಟೇ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಕ್ಯಾಪಾ 2 ಇಂಜಿನ್. ಕ್ಯಾಪಾ 2 ಇಂಜಿನ್ ಅಂದ್ರೆ ಮೈಲೇಜ್ ಗಾಡಿ ಅಂತ ಹೇಳಿ ಅರ್ಥ. ಓಕೆ. ಮೈಲೇಜ್ ಇಂಜಿನ್ ಇದು. ಎಷ್ಟು ಸರ್ ಬರ್ಬೋದು ಮೈಲೇಜ್ ಇದು? ಸರ್ ಅಬೌಟ್ 20-22 ಬರುತ್ತೆ ಇದು. 20-22 ಬರುತ್ತೆ ಖಂಡಿತ. ಓಕೆ. ಸೊ ಏನು ಸರ್ ಇದು ಕೋಟಿಂಗ್ ಪ್ರೈಸು? ಸರ್ ಇದು ಬಂದು ನಿಮಗೆ 325 ಹೇಳ್ತಾ ಇದ್ದೀನಿ. ಇದನ್ನು ಸಹ ಅಷ್ಟೇ ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಲೋನು ಆಗುತ್ತೆ. ಬಂದವರಿಗೆ ನಿರಾಶೆ ಮಾಡಲ್ಲ, ಯಾವನಿಗೂ ಖಾಲಿ ಕೈ ಕಳ್ಸಲ್ಲ. ₹1,00,000 ಗಾಡಿ ಕೊಡ್ತೀನಿ, 10 ಲಕ್ಷ ಬೇಕಾದ್ರೂ ಕೊಡ್ತೀನಿ. ಗಾಡಿಗಳು ಸುಮಾರು ಇರ್ತವೆ. ಪ್ರೆಸೆಂಟ್ ನನ್ನ ಹತ್ರ 80 ಕಾರ್ಸ್ ಇದಾವೆ ಸ್ಟಾಕು. 100 ಅದರ್ಸ್ ಜಾಸ್ತಿ ಇರ್ತವೆ ವೆಹಿಕಲ್ಸು. ಯಾರಿಗೂ ನಿರಾಶೆ ಮಾಡಿ ಕಳ್ಸಲ್ಲ, ಕೊಟ್ಟೇ ಕೊಡ್ತೀನಿ. ಓಕೆ. ಅದೇ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಥರ ಗಾಡಿ ತರಿಸ್ಕೊಡಿ. ಒಂದು ಕಾಲ್ ನಮಗೆ ಈ ಥರ ಬೇಕಿದೆ ಅಂದರೆ ಆಫ್ಟರ್ ನಾಳೆ ಬರ್ತಾ ಇದ್ದೀವಿ, ಈ ಥರ ವೆಹಿಕಲ್ ಬೇಕಂದ್ರೆ ಖಂಡಿತ ಅವ್ರಿಗೆ ಕಲೆಕ್ಟ್ ಮಾಡಿ ಇಡ್ತೀನಿ. ಯಾರಿಗೂ ನಿರಾಶೆ ಮಾಡಲ್ಲ, ಖಂಡಿತ ಕೊಡ್ತೀನಿ. ಓಕೆ, ಸೂಪರ್ ಸರ್. ಸರ್ ನೆಕ್ಸ್ಟ್ ಸರ್ ಇದು ಬಂದು ಫ್ಯಾಬಿಯಾ, ಸ್ಕೋಡಾ ಫ್ಯಾಬಿಯಾ 2010 ಮಾಡಲು, ಡೀಸೆಲ್ ವೇರಿಯಂಟು. ಪೆಟ್ರೋಲು ಇದೆ, ಒಂದು ಒಳಗಡೆ ಪೆಟ್ರೋಲ್ ತೋರಿಸಿದ್ದೀನಿ. ಡೀಸೆಲ್ 2010 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕ್ಲಾಸ್ ಕಂಡೀಷನ್. ಇದನ್ನು ಸಹ ಅಷ್ಟೇ. ಇಂಟೀರಿಯರ್ ಆಗಲಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಗಾಡಿ. ಓಕೆ. ಹಂಗೆ ತೋರಿಸ್ಕೊಂಬಿಡಿ, ಕಸ್ಟಮರ್ಸ್ ಅರ್ಥ ಆಗತ್ತೆ. ಸೊ ಇದು ಎಷ್ಟು ಸರ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದು ನಿಮಗೆ 1,90,000 ಕೊಡ್ತೀನಿ ಸರ್. 1,90,000. 19,000 ಡೀಸೆಲ್ ವೇರಿಯಂಟು 2010 ಮಾಡಲು. ಓಕೆ, ಸೂಪರ್ ಸರ್. ಸೊ ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ವೇರಿಯಂಟ್ ಇದು. ಇದು ಅಷ್ಟೇ, ಕನ್ಫ್ಯೂಸ್ ಆಗಬೇಕು, ಆ ರೇಟಿಗೆ ಕೊಡ್ತೀನಿ ಸರ್ ಇದು. ಓಕೆ. ಇದು 2010 ಏರ್ ಬ್ಯಾಗು. ಇದು ಅಷ್ಟೇ, ಇಂಟೀರಿಯರ್ ಆಗಲಿ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. AC, ಪವರ್ ಸ್ಟೇರಿಂಗು, ಏರ್ ಬ್ಯಾಗು ಸುಮಾರು ಕಂಡೀಷನ್ ಇದೆ. ಮ್ಯಾಕ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಕ್ವಿಲ್ ಇದೆ. ತುಂಬ ಚೆನ್ನಾಗಿದೆ ಗಾಡಿ. ಇದು ಬಂದ್ಬಿಟ್ಟು ನಿಮಗೆ, ನೀವು ರೇಟ್ ಕೇಳೋಕ್ಕಿಂತ ಮುಂಚೆ ನಾನೇ ರೇಟ್ ಹೇಳ್ಬಿಡ್ತೀನಿ. ಬರೀ 1,40,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತೀನಿ. 1,40,000 ಖಂಡಿತ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ 2013 ಮಾಡಲು ಡಸ್ಟರ್. ಇದು 85 PS. 85 PS ಅಂದರೆ ಕಸ್ಟಮರ್ಗಳಿಗೆ ಸುಮಾರು ಜನ ಗೊತ್ತಿರಲ್ಲ. ಏನು 85 PS, ಏನು 110 PS? 85 ಅಂದರೆ ಮೈಲೇಜ್ ಗಾಡಿ ಅಂತ ಅರ್ಥ ಸರ್. ಓಕೆ. ಮೈಲೇಜ್ ಗಾಡಿ 2013 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಜಿನಿಯನ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ರೈಡಲ್ಲಿ ಬಂದ್ಬಿಟ್ಟು 4,30,000 ಕೊಡ್ತೀನಿ ಸರ್. ಇದು 4,30,000 ಖಂಡಿತ ಲೋನ್ ಕೊಡ್ತೀನಿ ಸರ್. ಲೋನ್ ಆಗೇ ಆಗತ್ತೆ, ಖಂಡಿತ ಆಗತ್ತೆ. ಇದು ಬಂದು ನಿಮಗೆ 2009 ಮಾಡಲು, ವ್ಯಾಗನರ್ VXC, ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ ಬರುತ್ತೆ ಸರ್. ಇದಕ್ಕೂ ಸಹ ಇದು ಬಂದು ನಿಮಗೆ 2009 ಮಾಡಲು, ಸೆಕೆಂಡ್ ಓನರ್ ಆಗಿದೆ. 1,85,000 ಕೊಡ್ತೀನಿ ಸರ್. ಇದು 1,85,000 ಕೊಡ್ತೀನಿ ಸರ್. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಗಾಡಿ ನೋಡ್ತಿದ್ದೀರಾ ನೀವು ಸಹ. ಕಸ್ಟಮರಿಗೆ ಒಂಚೂರು ಇಂಟೀರಿಯರ್ ತೋರಿಸ್ಕೊಂಬಿಡಿ ಹಾಗೆ. ಓಕೆ. ಸೊ ಅದೇ ಮುಂಚೆನೇ ಹೇಳೋ ಥರ ಇವ್ರ ಹತ್ರ ಇಂಟೀರಿಯರ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 80% ಚೆನ್ನಾಗಿದೆ ಫ್ರೆಂಡ್ಸ್. ಸರ್ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ 2005 ಮಾಡಲು, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 2005 ಅಂದ್ರೆ FC ಇನ್ಸೂರೆನ್ಸ್ ಲ್ಯಾಬ್ಸ್ ಇರ್ತಾವೆ ಸುಮಾರು ಗಾಡಿಗಳಲ್ಲಿ. FC ಇನ್ಸೂರೆನ್ಸ್ ರೆಡಿ ಇದೆ. ಸೆಕೆಂಡ್ ಓನರ್, ಸಬ್ ಫೋರ್, ಆಂಪು, ಟಚ್ ಸ್ಕ್ರೀನ್, ಆಲ್ಮೋಸ್ಟ್ ಎಲ್ಲ ಗುಡ್ ಕಂಡೀಷನ್ ಇರೋದು ಗಾಡಿ. ಬರೀ 1,35,000 ಕೊಡ್ತೀನಿ ಸರ್. ಇದು 1,35,000. 2005 ಮಾಡಲು, ಸಬ್ ಫೋರ್, ಆಂಪು, ಟಚ್ ಸ್ಕ್ರೀನ್, ಲೆದರ್ ಕುಷನ್, ಆಲ್ಮೋಸ್ಟ್ ಓಕೆ. ಟೈರಲ್ ಆಗಲಿ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಬರೀ 1,35,000 ಕೊಡಲಿ ಗಾಡಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಯಾವ ಕಾರ್ ಸರ್? ಸರ್ ಆಲ್ಟೋ K10. ಇದು ಆಲ್ಟೋ K10. ಆಲ್ಟೋಗಿಂತ ಕಮ್ಮಿ ರೇಟಿಗೆ ಕೊಡ್ತೀನಿ. 2010 ಮಾಡಲಿದ್ದು, ಸೆಕೆಂಡ್ ಓನರ್ ವೆಹಿಕಲ್. ಎಕ್ದಮ್ ಗುಡ್ ಕ್ಲಾಸ್ ಕಂಡೀಷನ್ ಇದೆ ಸರ್. ಬರೀ ಇದು ಬಂದ್ಬಿಟ್ಟು ನಿಮಗೆ 1,65,000 ಗಾಡಿ ಕೊಡ್ತೀನಿ ಸರ್. ಆಲ್ಟೋ ಬರಲ್ಲ. ಆಲ್ಟೋ 2010 ಆಲ್ಟೋ ಬರಲ್ಲ. ಆಲ್ಟೋ K10 ಕೊಡ್ತೀನಿ ನಾನು. ಓಕೆ ಸರ್. ನೆಕ್ಸ್ಟ್ ಸರ್ ಹೊಂಡೈ ಬ್ರಿಯೋ. ಇದು ಸಹ ಅಷ್ಟೇ, 2012 ಮಾಡಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಇದಕ್ಕೂ. ಇದು ಸಹ ಅಷ್ಟೇ. ಇದು RD ಕೊಡ್ತೀನಿ ಅಂದ್ರೆ ಇಡೀ ಮಾರ್ಕೆಟ್ ಸುತ್ತಲೂ ಸಿಗ್ಬಾರ್ದು. RD ಕೊಡ್ತೀನಿ. ಬರೀ 7,35,000 ಗಾಡಿ ಕೊಡ್ತೀನಿ. 2012 ಮಾಡಲು. ಲೋನ್ ಸಹ ಆಗುತ್ತಾ? ಆಗತ್ತೆ, ಖಂಡಿತ ಮಾಡ್ಕೊಡ್ತೀನಿ. ಓಕೆ. ಸೊ ನೆಕ್ಸ್ಟ್ ಸರ್ ಇದು ಬಂದು 2006 ಮಾಡಲು, ಜಿಂಕ್, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್. ಇದು ಸಹ ಅಷ್ಟೇ, 1,35,000 ಗಾಡಿ ಕೊಡ್ತೀನಿ. ಗಾಡಿ ಕೊಡ್ತೀರಾ?
ಸೊ ಫ್ರೆಂಡ್ಸ್, ಇವಾಗ ನಿಮಗೆಲ್ಲ ತೋರಿಸ್ಕೊಟ್ಟಿರ್ತೀವಿ ಏನೇನು ಗಾಡೀಸ್ ಇದೆ, ಸರ್ ಹತ್ರ ಏನೇನು ಡೀಲ್ ಮಾಡ್ತಾರೆ ಎಲ್ಲ ನಿಮಗೆ ತಿಳಿಸಿರ್ತೀವಿ. ಸೊ ನೀವೇನು ಮಾಡಿ ಡೈರೆಕ್ಟಾಗಿ ಇಲ್ಲಿ ಬಂದರೆ ನಮ್ಮ ಚಾನಲ್ ಹೆಸರಲ್ಲಿ ಈ ಚಾನಲ್ ಕಡೆಯಿಂದ ಬಂದಿದ್ದೀವಿ, ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡದಿಂದ ಬಂದಿದ್ದೀವಿ ಅಂತ ಹೇಳಿ. ಸೊ ಅವ್ರಿಗೂ ಒಂದು ಲೆಕ್ಕ ಇರುತ್ತೆ, ಒಂದು ಒಳ್ಳೆ ಪ್ರೈಸು, ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಕೇಳಿದ ಪ್ರಕಾರ ಇವರೇ ಈ ಥರ ಒಂದು ಬಾಂಬ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಸೊ ಯಾರೂ ಮಿಸ್ ಮಾಡಬೇಡಿ. ಸೊ 130 ಸಿಟಿ ಎಲ್ಲ ಕೊಡ್ತಾ ಇದ್ದಾರೆ, 130ಗೆಲ್ಲ. ನಿಮ್ಮ ಹತ್ರ 1 ಲ್ಯಾಕ್ ಇದ್ರೂ ಇವ್ರ ಹತ್ರ ಕಾರ್ ಸಿಗುತ್ತೆ. ಡೈರೆಕ್ಟಾಗಿ ಬನ್ನಿ. ಸೊ ತುಂಬ ಥ್ಯಾಂಕ್ಸ್ ಸರ್, ನಮಗೆ ಇಷ್ಟೊತ್ತು ನಮ್ಮ ವ್ಯೂವರ್ಸ್ಗೆ ನೀವು ಮಾಡಿದ್ದಕ್ಕೆ. ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡಿ ಸರ್. ಇನ್ನೊಂದೆರಡು ಇದೆ ಕಸ್ಟಮರ್ಸಿಗೆ, ಅದನ್ನು ಒಂದೆರಡು ಸರ್ಪ್ರೈಸ್ ಲೆಕ್ಕದಲ್ಲಿ ರೇಟ್ ಕೊಟ್ಬಿಡ್ತೀನಿ, ಬಂದ್ಬಿಡಿ. ಓಕೆ, ಹೇಳ್ಬಿಡಿ ಸರ್. ಸರ್ 2013 ಮಾಡಲು ಓಲ್ಡ್ ಇಯನ್ ಇದು. ಓಕೆ, ಇಲ್ಲಿ ಮಾರ್ಕೆಟ್ ಸುದ್ರು 2.25 ಲಕ್ಷ 2.40 ಅಂತ ಹೇಳ್ತಾರೆ. ಬರೀ 2 ಲಕ್ಷ ಕೊಡ್ಲಿ. ಎಷ್ಟು ಹೇಳಿ? 2 ಲಕ್ಷ. ಬರೀ 2 ಲಕ್ಷ. 2013 ಮಾಡಲು ಲೋನು ಆಗತ್ತೆ. ಲೋನ್ ಬೇಕಾದ್ರೆ 1.5 ಲಕ್ಷ. ಅದೇ ಹೇಳ್ದಲ್ಲ, ಸಿವಿಲ್ ಇರಬೇಕು, ಇಲ್ಲ IT ರಿಟರ್ನ್ ಇರಬೇಕು, ಇಲ್ಲ ಸ್ವಂತ ಮನೆ ಇರಬೇಕು. ಈ ಮೂರಲ್ಲಿ ಒಬ್ರು ಬನ್ನಿ, ಬರೀ 50,000 ರೂಪಾಯಿ ಕೊಡಿ, ಗಾಡಿಗೆ ಲೋನ್ ಬಾಕಿ ಹಾಕಿಸ್ಕೊಳ್ಳೋ ಜವಾಬ್ದಾರಿ ನಂದು. ಸರ್ ಇದು 2010 ಮಾಡಲು ಫಿಗೋ ಡೀಸೆಲ್ ವೇರಿಯಂಟ್ ಇದು. ಇದನ್ನು ಅಷ್ಟೇ ಸೆಕೆಂಡ್ ಓನರ್ ಆಗಿದೆ. ಇದಕ್ಕಿಂತ ಹಿಂದಿನ ಒಂದು ತೋರಿಸಿಲ್ಲ ಡೀಸೆಲ್, ಇದನ್ನು ಸಹ ಅಷ್ಟೇ. ಇದನ್ನ ಒಂದು 185 ಇದನ್ನು ಕೊಡ್ತೀನಿ ಸರ್. ಇದನ್ನು ಕೊಡ್ತೀರಾ? ಇದನ್ನು ಕೊಡ್ತೀನಿ. ಇದನ್ನು ಸಹ ಅಷ್ಟೇ. ಇಂಟೀರಿಯರ್ ಆಗಲಿ ಯಾವ್ದು ರೀತಿ, ಯಾವ್ದು ಬಜೆಟ್ ಕಮ್ಮಿ ಅಂತೇಳಿ ನೀವು ಗಾಡಿ ಇಂಟೀರಿಯರ್ ಚೆನ್ನಾಗಿರಲ್ಲ ಅಂತ ಅನ್ಕೊಂಬೇಡಿ. ಪ್ರತಿಯೊಂದು ಆಲ್ಮೋಸ್ಟ್ ಕ್ಲಿಯರ್ ಇರುತ್ತೆ. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಇಂಟೀರಿಯರ್ ಕ್ಲೀನು ಅದು ಇದು ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಏನು ಬೇಕು ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ನಾವು ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಇಷ್ಟು ಕಡಿಮೆ ಎಲ್ಲ ಕೊಡ್ತಾ ಇದ್ದೀರಾ, ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನಾದರೂ ಪ್ರಾಬ್ಲಮ್ ಇರುತ್ತಾ ಗಾಡಿಯಲ್ಲಿ, ಆ ಥರ ಡೌಟ್ ಇರುತ್ತೆ, ಅದಕ್ಕೇನು ಉತ್ತರ ಕೊಡ್ತೀರಾ ಸರ್? ಸರ್ ಹೇಳಿದ್ದೀನಲ್ಲ, ಇವಾಗ ನಿಮಗೆ ಮಾಡಲ್ ಗಾಡಿಗೆ ಹೋಗ್ತೀರಾ ಅಂದಮೇಲೆ ಆ ಥರ ಡೌಟ್ ಇದ್ದಲ್ಲಿ ನಿಮಗೆ 12,000 ರೂಪಾಯಿ ಚಾರ್ಜ್ ಆಗುತ್ತೆ. ಒಂದು ಕಂಪ್ನಿ ಅಂತ ಇದೆ, ಇದಕ್ಕಿಂತ ಹಿಂದೇನು ಹೇಳಿದೆ ಇದೇ ವಿಡಿಯೋದಲ್ಲಿ ಇನ್ನೊಂದ್ಸತಿ ರಿಪೀಟ್ ಮಾಡಿಬಿಡ್ತೀನಿ. 12,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಂಜಿನ್, ಗೇರ್ ಬಾಕ್ಸು ಅದೆಲ್ಲ ಗ್ಯಾರಂಟಿ ಕೊಡ್ತಾರೆ. ಹೈವೇಲ್ ಪಂಚರ್ ಆದರೂ ಸಹ ಅದಕ್ಕಿಂತ ಹಿಂದೇನು ಹೇಳಿದ್ದೀನಿ ಹೇಳ್ತಾ ಇದ್ದೀನಿ, ಬೈಪಾಸ್ ಎಲ್ಲ ಹೈವೇಲ್ ಇದ್ರೂ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪಂಚರ್ ಬಂದು ಹಾಕ್ಕೊಡ್ತಾರೆ. 12,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಸಣ್ಣ ಗಾಡಿಗಳಿಗೆ ಹಾಕಲ್ಲ. ಅದ್ರ ಗ್ಯಾರಂಟಿಗೆ ನಾವು ಇದೀವಿ. ಇಲ್ಲಿ ಒಂದು ಶೋರೂಮ್ ಅಂತ ಇದೆ, ಎಲ್ಲೋ ಸಿಂಗಲ್ ವೆಹಿಕಲ್ ನಿಲ್ಸ್ಕೊಂಡು ಎಲ್ಲೋ ಒಂದು ಪೀಸ್ ಮಾರಿ ಓಡೋದಲ್ಲ. ಕೋಟ್ಯಾಂತರ ರೂಪಾಯಿ ನಾವು ಈ ಕಡೆ ನಮ್ಗೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇಲ್ಲೇ ಇರ್ತೀವಿ ನಾವು. ಬನ್ನಿ ನೋಡಿ, ಇನ್ನೂ ಬೇಕಾ ನಿಮ್ಮ ಕಡೆಯಿಂದ ಮೆಕ್ಯಾನಿಕ್ ಯಾರೋ ಇದ್ರೆ ಕರ್ಕೊಂಡ್ಬಂದು ತೋರಿಸ್ಕೊಂಡು ನಾವು ಮಾಡಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಥ್ಯಾಂಕ್ಸ್ ಸರ್. ಸೊ ಅಷ್ಟೇ ಅಲ್ಲ ಸರ್ ಗಾಡಿ? ಓಕೆ, ಇನ್ನೂ ಸುಮಾರು ಇದಾವೆ, ಸದ್ಯಕ್ಕೆ ಸಾಕು. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.